ನಮಸ್ಕಾರ ಸ್ನೇಹಿತರೆ, SK ಇನ್ಫೋ ಹಬ್ಗೆ ನಿಮಗೆಲ್ಲ ಸ್ವಾಗತ. ಮದುವೆ ಅಥವಾ ಪ್ರೀತಿ ಮಾಡಿದ ನಂತರ ನಿಮ್ಮ ಜೀವನವೇ ಬದಲಾಯ್ತಾ? ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ಲಾಭ, ಕೆಲಸದಲ್ಲಿ ಬಡ್ತಿ, ಮನೆಯಲ್ಲಿ ಸದಾಕಾಲ ಸಂತೋಷ, ಹೀಗೆಲ್ಲ ಆಗ್ತಾ ಇದ್ರೆ ಇದರ ಹಿಂದಿನ ರಹಸ್ಯ ಏನು ಅಂತ ಯೋಚಿಸಿದ್ದೀರಾ? ನಿಮ್ಮ ಜೀವನದ ಈ ಸಕಾರಾತ್ಮಕ ಬದಲಾವಣೆಗೆ ನಿಮ್ಮ ಶ್ರೀಮತಿ ಅಥವಾ ಹುಡುಗಿಯೇ ಕಾರಣವಿರಬಹುದೇ? ಹೌದು, ಸಂಖ್ಯಾಶಾಸ್ತ್ರ ಇದನ್ನೇ ಹೇಳುತ್ತದೆ. ಕೆಲವು ನಿರ್ದಿಷ್ಟ ದಿನಾಂಕಗಳನ್ನು ಜನಿಸಿದ ಮಹಿಳೆಯರು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಅವರು ಕಾಲಿಟ್ಟ ಮನೆ ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿ ತುಳುಕುತ್ತದೆ ಎಂದು ಹೇಳಲಾಗುತ್ತದೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಯಾವ ದಿನಾಂಕದಂದು ಹುಟ್ಟಿದ ಮಹಿಳೆಯರು ತಮ್ಮ ಪತಿಗೆ ಅದೃಷ್ಟವನ್ನು ತರುತ್ತಾರೆ ಎಂಬುದನ್ನು ನೋಡೋಣ. ಅಂದ ಹಾಗೆ ನಿಮ್ಮ ಪತ್ನಿಯ ಮತ್ತು ಗೆಳತಿಯ ಜನ್ಮ ದಿನಾಂಕ ಇದರಲ್ಲಿ ಇದೆಯೇ ಎಂದು ಕಾಮೆಂಟ್ ಮಾಡಿ. ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯದ ಒಂದು ಪ್ರಮುಖ ಭಾಗವಾಗಿದೆ. ಇದರ ಪ್ರಕಾರ ನಾವು ಹುಟ್ಟಿದ ದಿನಾಂಕವು ನಮ್ಮ ವ್ಯಕ್ತಿತ್ವ, ಭವಿಷ್ಯ ಮತ್ತು ಅದೃಷ್ಟವನ್ನು ನಿರ್ಧರಿಸುತ್ತದೆ. ಅದರಲ್ಲೂ ಹೆಣ್ಣು ಮಕ್ಕಳ ಜನ್ಮ ದಿನಾಂಕವು ಅವರ ಪತಿಯ ಯಶಸ್ಸಿನ ಮೇಲೂ ಗಾಢವಾದ ಪ್ರಭಾವ ಬೀರುತ್ತದೆ ಎಂದು ಹೇಳಲಾಗುತ್ತದೆ. ಈ ಮಹಿಳೆಯರು ಕೇವಲ ಬುದ್ಧಿವಂತರಾಗಿರುವುದಲ್ಲದೆ ತಮ್ಮ ಪತಿಗೆ ಸದಾ ಬೆನ್ನೆಲುಬಾಗಿ ನಿಂತು ಅವರ ಯಶಸ್ಸಿಗೆ ಕಾರಣರಾಗುತ್ತಾರೆ. ಹಾಗಾದರೆ ಆ ಅದೃಷ್ಟದ ದಿನಾಂಕಗಳು ಯಾವುವು? ಮೂಲಾಂಕ 2 ಅಂದರೆ 2, 11, 20 ಮತ್ತು 21ನೇ ತಾರೀಕಿನಂದು ಹುಟ್ಟಿದವರು. ಯಾವುದೇ ತಿಂಗಳ ಈ ದಿನಾಂಕಗಳಲ್ಲಿ ಜನಿಸಿದ ಮಹಿಳೆಯರು ಬಹಳ ಭಾವನಾತ್ಮಕ ಜೀವಿಗಳು. ಇವರು ತಮ್ಮ ಪತಿ ಮತ್ತು ಕುಟುಂಬವನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಇವರು ಹೋದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತಾರೆ ಮತ್ತು ಅತ್ಯುತ್ತಮ ಪತ್ನಿ ಹಾಗೂ ಸೊಸೆಯಾಗಿರುತ್ತಾರೆ. ಇನ್ನು ಮೂಲಾಂಕ 5 ಅಂದರೆ ದಿನಾಂಕ 5, 14 ಮತ್ತು 23ನೇ ತಾರೀಕಿನಂದು ಹುಟ್ಟಿದವರು. ಇವರ ಮೇಲೆ ಬುಧನ ಪ್ರಭಾವ ಇರುವುದರಿಂದ ಇವರು ಅತ್ಯಂತ ಬುದ್ಧಿವಂತರು ಮತ್ತು ತೀಕ್ಷ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರು ತಮ್ಮ ಪತಿಯ ವ್ಯವಹಾರ ಮತ್ತು ವೃತ್ತಿ ಜೀವನಕ್ಕೆ ನೀಡುವ ಸಲಹೆಗಳು ಅವರ ಯಶಸ್ಸಿಗೆ ಮೆಟ್ಟಿಲಾಗುತ್ತವೆ. ಹಣಕಾಸಿನ ವಿಷಯದಲ್ಲಿ ಇವರು ಬಹಳ ಜಾಣರು. ಇನ್ನು ಮೂಲಾಂಕ 6 ಅಂದರೆ 6, 15 ಮತ್ತು 24ನೇ ತಾರೀಕು ಹುಟ್ಟಿದವರು. ಇವರ ಅಧಿಪತಿ ಶುಕ್ರ. ಶುಕ್ರನು ಸಂಪತ್ತು, ಪ್ರೀತಿ ಮತ್ತು ಐಷಾರಾಮದ ಸಂಕೇತ. ಈ ದಿನಾಂಕದಂದು ಜನಿಸಿದ ಮಹಿಳೆಯರು ತಮ್ಮ ಪತಿಯ ಜೀವನದಲ್ಲಿ ಸುಖ, ಸಂತೋಷ ಮತ್ತು ಐಶ್ವರ್ಯವನ್ನು ತರುತ್ತಾರೆ. ಇವರು ಹಣವನ್ನು ಬುದ್ಧಿವಂತಿಕೆಯಿಂದ ಉಳಿತಾಯ ಮತ್ತು ಹೂಡಿಕೆ ಮಾಡುವುದರಲ್ಲಿ ನಿಪುಣರು. ಇವುಗಳಲ್ಲದೆ ಸಂಖ್ಯಾಶಾಸ್ತ್ರದ ಪ್ರಕಾರ 3, 8, 19 ಮತ್ತು 26ನೇ ದಿನಾಂಕಗಳಲ್ಲಿ ಜನಿಸಿದ ಮಹಿಳೆಯರನ್ನು ಕೂಡ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಪತ್ನಿಯ ಅಥವಾ ಗೆಳತಿಯ ಜನ್ಮ ದಿನಾಂಕ ಈ ಪಟ್ಟಿಯಲ್ಲಿದೆಯೇ? ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೂ ನಿಮ್ಮ ಪತ್ನಿ ಅಥವಾ ಗೆಳತಿ ಜೊತೆ ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.